ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಮಾತಾಡ್ತಾ ಇರೋದು ನಮ್ಮ ಯಂಗ್ಸ್ಟರ್ ಅಯ್ಯಪ್ಪ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಲಾಸ್ಟ್ ಒಂದು ತ್ರೀ ಟು ಫೋರ್ ಡೇಸಲ್ಲಿ ಅಯ್ಯಪ್ಪನ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಏನಕ್ಕಂದ್ರೆ ನೀವೆಲ್ಲ ವಿಡಿಯೋ ನೋಡಿರ್ತೀರ. ಇತ್ತೀಚೆಗೆ ನಾವು ಬಂಡೀಪುರದಲ್ಲಿ ಒಂದು ಆನೆನ ಕ್ಯಾಪ್ಚರ್ ಮಾಡಿದ್ವಿ. ಸೊ ಅದೇ ಕಾಣಲ್ಲ, ಆನೆಗೆ ಸ್ವಲ್ಪ ದಾಳಿ ಮಾಡ್ತಾಯಿತ್ತು ಅಂತೇಳಿ ಅದನ್ನ ರೀಸೆಂಟ್ ಕ್ಯಾಪ್ಚರ್ ಮಾಡಿ ನಮ್ಮ ರಾಂಪುರ ಕ್ಯಾಂಪ್ಗೆ ಶಿಫ್ಟ್ ಮಾಡಲಾಯಿತು. ಸೊ ಅದೇ ರೀತಿ ನಾನು ಅಯ್ಯಪ್ಪನ ಬಗ್ಗೆ ಮಾತಾಡಬೇಕಂದ್ರೆ, ಅಯ್ಯಪ್ಪ ತುಂಬ ಚಿಕ್ಕ ವಯಸ್ಸಿನ ಆನೆ. ಅಂದರೆ ಇವಾಗಷ್ಟು 15 ವಯಸ್ಸು ಅವನಿಗೆ. ಚೆನ್ನಾಗಿ ಟ್ರೈನಿಂಗ್ ಆಗಿದ್ದಾನೆ. ಎಲ್ಲ ಕೆಲಸನೂ ಗೊತ್ತಿದೆ. ಕೆಲಸ ಅಂತಂದರೆ ಫಸ್ಟ್ ಆಫ್ ಆಲ್ ಅವನಿಗೆ ಕಾಡಲ್ಲಿ ಮರಗಳು ಎತ್ಕೊಬರೋದಾಗಿರ್ಬೋದು. ನಮ್ಮ ಮೈನ್ ಕೆಲಸ ಕ್ರಾಲ್ದಿರುವ ಮರದ ದಿಮ್ಮಿಗಳನ್ನೆಲ್ಲ ಕಟ್ಟೋದು, ಅದಕ್ಕೆ ಸಪೋರ್ಟ್ ಮಾಡೋದೆಲ್ಲ. ಹಾಗೆ ಇನ್ನಿತರ ಕೆಲಸಗಳು ಕ್ಯಾಂಪಲ್ಲಿ ಏನೇನು ಕೆಲಸ ಇದೆ. ತಾಯಿ ಬಂದು ನಮ್ಮ ದುಬಾರೆ ಕ್ಯಾಂಪಿನ ಆನೆ ಆಗಿರುತ್ತೆ. ತಾಯಿ ಹೆಸರು ಬಂದು ಕಪಿಲ ಅಂತೇಳಿ. ಸೊ ಇದು ಕಪಿಲಗೆ ಜನಿಸಿದ ಇದು ಮರಿ. ಸೊ ಹಾಗಾಗಿ ಚೆನ್ನಾಗಿ ಟ್ರೈನಿಂಗ್ ಎಲ್ಲ ಆಗಿ ಇವಾಗ ನಿಮ್ಗೆ ಗೊತ್ತಿರೋಗೆ 3 ಕ್ಯಾಪ್ಚರಿಂಗ್ ಕೂಡ ಬಂದಿರ್ತಾನೆ. ಫಸ್ಟ್ ಕ್ಯಾಪ್ಚರಿಂಗ್ ಯಾವತ್ತಂದ್ರೆ ನಮ್ಮ ಬಂಡೀಪುರ, ನಮ್ಮ ಇದೆ ಬಿಕ್ಕೋಡು ಸೈಡ್ಗೆ ಹೋಗ್ತಾನೆ. ಅಲ್ಲಿ ಆ ಕ್ಯಾಪ್ಚರಿಂಗ್ ನಡೆಯಲ್ಲ. ಅದಾದ ನಂತರ ಇವಾಗ ನೆಕ್ಸ್ಟು ನಮ್ಮ ಬಂಡೀಪುರಾಗೆ ಬರ್ತಾನೆ. ಬಂಡೀಪುರಾಗೆ ಬಂದು ಅಲ್ಲಿ ಇವನೇ ಲೀಡ್ ಮಾಡ್ತಾನೆ. ನಮ್ಮ ಬೇರೆ ಆನೆಗಳು ಯಾವುದಿದೆ, ಪ್ರಶಾಂತ, ಧನಂಜಯ್, ಸುಗ್ರೀವ. ಸೊ ಅವರೆಲ್ಲ ಬ್ಯಾಕ್ ಸಪೋರ್ಟಿಂದ ಇವನೇ ಫ್ರಂಟ್ ಇದ್ದು ಎಲ್ಲ ಕೆಲಸಗಳು ಮುಗಿಸ್ಕೊಡ್ತಾನೆ. ಮುಂದೆ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು, ಚೆನ್ನಾಗಿ ಒಳ್ಳೆ ಕುಮ್ಕಿಗಳಾಗ್ತಾನೆ. ಈಗ ಫಸ್ಟ್ ಎ ಬ್ಯಾಚ್ ಏನಿದೆ, ನಮ್ಮ ಸುಗ್ರೀವ, ಧನಂಜಯ್, ಪ್ರಶಾಂತ, ಅಭಿಮನ್ಯು, ಅದೇ ರೀತಿ ಇವನು ಕೂಡ ಒಳ್ಳೆ ಹೆಸರು ಮಾಡ್ತಾನೆ. ಸೊ ಹೀಗಾಗಿ ಡಿಪಾರ್ಟ್ಮೆಂಟ್ ಏನಿದೆ ಒಳ್ಳೆ ಇವನಿಗೆ ಕಾನ್ಫಿಡೆಂಟ್ ಇದೆ, ಸಪೋರ್ಟ್ಸ್ ಇದೆ. ಇನ್ನು ಮಾವುತ ಎಕ್ಸಾಕ್ಟಾಗಿ ಯಾರೂ ನಿರ್ಧಾರ ಆಗಿಲ್ಲ. ಹಾಗಾಗಿ ಇದನ್ನು ಮೊದಲು ನೋಡ್ಕೊಂಡವ್ರು ಯಾರು ಅಂತಂದರೆ, ಫಸ್ಟಿಂದನೂ ನೋಡ್ಕೊಂಡಿದ್ದು ಹರೀಶ ಅಂತೇಳಿ. ಇದು ನಮ್ಮ ಸುಗ್ರೀವ ಆನೆ ಇದ್ದಾರೆ ನೋಡಿ, ಅವರ ಮಾವುತನ ಅಣ್ಣ ಹರೀಶ ಅಂತ. ಅವರೇ ನೋಡ್ಕೊಂಡು ಚೆನ್ನಾಗಿ ಹೆಚ್ಚು ಕಮ್ಮಿ ಒಂದು 10 ವರ್ಷದವರೆಗೂ ಅವರೇ ನೋಡ್ಕೊಂಡಿದ್ದಾರೆ ಚೆನ್ನಾಗಿ. ಹಾಗಾಗಿ ಅವರು ಕೂಡ ತುಂಬ ಅನುಭವಿ ಮಾವುತರಾಗಿರೋದ್ರಿಂದ ಭಾಳ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಈ ಮಟ್ಟಕ್ಕೆ ಇವತ್ತು ಈ ಆನೆ ಹೆಸರು ಮಾಡ್ತಾಯಿದೆ. ಯಾಕಂದರೆ ಸಹಜ ಕ್ಯಾಂಪ್ನಲ್ಲಿ ಆನೆಗಳು ಅಷ್ಟೊಂದು ಬೇಗ ಪರ್ಫೆಕ್ಟ್ ಆಗ್ಬೋದು, ಆದರೆ ಕೆಲಸ ಅದು ಇದು ಅಂತ ಅಷ್ಟಾಗಲ್ಲ. ಯಾಕಂದರೆ ಕಾಡಿನಲ್ಲಿ ಬೆಳೆದಿರೋದೇ ಡಿಫ್ರೆಂಟ್ ಇರುತ್ತೆ, ಇಲ್ಲಿ ಸಾಕಿರೋದು ಡಿಫ್ರೆಂಟ್ ಇರುತ್ತಲ್ವ. ಬಟ್ ಈ ಆನೆ ಎಲ್ಲ ಚೆನ್ನಾಗಿ ಎಲ್ಲದಕ್ಕೆ ಹೊಂದ್ಕೊಂಡು ಮೇಜರ್ ಕಾಡಾನ ಜೊತೆ ಫೈಟ್ ಮಾಡೋದಾಗಿರಲಿ, ನಮ್ಮ ಬೇರೆ ಕೆಲಸಕ್ಕೆ ಸಖತ್ತಾಗಿ ಯೂಸ್ ಆಗ್ತಾಯಿದ್ದಾನೆ. ಮುಂದೆ ಒಳ್ಳೆ ಹೆಸರು ಮಾಡಲಿ. ಹಾಗೆ ದಸರಾ ಕೂಡ ಸೆಲೆಕ್ಟ್ ಆಗಿದ್ದ, ಅಂದರೆ ನಮ್ಮ ಸೆಕೆಂಡ್ ಬ್ಯಾಚಲ್ಲಿ ಸೆಲೆಕ್ಟ್ ಆಗಿದ್ದ. ಲಾಸ್ಟ್ ಮೂಮೆಂಟಲ್ಲಿ ಅಂದರೆ ಬೇರೆ ಆನೆಗಳು ಸೆಲೆಕ್ಟ್ ಆದಾಗ ಇವನ್ನ ಸಬ್ಸ್ಟಿಟ್ಯೂಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಇಯರ್ಸ್ ಮೋಸ್ಟ್ಲಿ ಬರ್ಬೋದು. ಈ ಇಯರ್ ಬಂದಿಲ್ಲ ಅಂತಂದ್ರೆ ಮುಂದೆ ಅಂತ 100% ಚಾನ್ಸ್ ಇದ್ದೇ ಇದೆ ಅವನಿಗೆ. ಸೊ ಅದರೊಳಗೆ ನಮ್ಮ ಎಲ್ಲ ಕುಮ್ಕಿ ಟ್ರೈನಿಂಗ್ಗಳೆಲ್ಲ ಮುಗಿಸ್ಕೊಂಡು ಬೇಗ ಬರಲಿ ಅಂತೇಳಿ ಆಶಿಸೋಣ. ಇಷ್ಟು ಇವತ್ತಿನ ಮಾಹಿತಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.